ಅವರು ಅವರ ಇಂಟ್ರಡಕ್ಷನ್ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಜೋರಾದ ಚಪ್ಪಾಳೆ ಬರಲಿ ಸರ್. ಒಂದೆರಡು ಮಾತು ನಮ್ಮ ಶಾಲೆಯ ಬಗ್ಗೆ ಮಾತಾಡಿ, ನಿಮ್ಮ ಪ್ರೀತಿಯ ಅಭಿಮಾನಿಗಳ ಬಗ್ಗೆ ಮಾತಾಡಿ. ಅಲ್ಲ, ಮೈ ಕೊಟ್ಟ ತಕ್ಷಣ ಹಿಂದ್ಗಡೆ ಫೋಟೋ ನೋಡಿ ಹೆಂಗೆ ಎಲ್ಲಿಡಿಲಿ ಸಂತು ಪಂತು ಎಲ್ರು ಎಲ್ರು ಹೆಂಗಿದ್ದೀರಿ? ಊಟ ಮಾಡಿದ್ರಾ? ಏನಾದರೂ ಕೊಡಿಸ್ಲಾ? ಆಹಾ, ಕೊಡಿಸ್ಲಾ ಅಂದ್ರೆ ಸಾಕು, ನನಗೆ ಅಂತ ಬಂದ್ಬಿಡ್ತೀರಲ್ವಾ? ನಾನು ಕೊಡಿಸ್ತೀನಿ ಗ್ಯಾರಂಟಿಯಾ. ಏನಾದರೂ ಕೊಡಿಸ್ಬೇಕು ಅಂದಾಗ್ಲೇ ನನ್ನ ಹೆಂಡ್ತಿ ಮರೆತು ಬಿಡ್ತಾಳೆ ಕಾರ್ಗೆ ಹಾಕೋದನ್ನ. ಊಟ ಬೇಕಾ? ಊಟದೆಲ್ಲ ರವಿ ಸರ್ ನೋಡ್ಕೊತಾರೆ. ಮುಂದಿನ ಸರಿ ಬರುವಾಗ ನೀವು ಯಾರ್ಯಾರು ಬಂದಿದ್ರೆ ಎಲ್ರಿಗೂ ನಾನು ಗಿಫ್ಟ್ ತಗೊಬರ್ತೀನಿ. ಏನೇನು ಬೇಕು ಅಂತ ಹೇಳಿ, ಆಯಿತಾ? ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮುಗಿದ ಮೇಲೆ ಈ ಒಂದು ಊರಿಗೆ ಬರ್ತಾ ಇರೋದು ಇದೇ ಮೊದಲು. ನಿಮ್ಮನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತೈತೆ. ನಿಮ್ಮ ಅಭಿಮಾನ ಪ್ರೀತಿ 111 ದಿವಸ ಉಳ್ಕೊಳ್ಳೋದಕ್ಕೆ ಒಂದು ದಾರಿ ಆಯಿತು. ನಿಮ್ಮೆಲ್ಲರೂ ನಾನು ತುಂಬ ಪ್ರೀತಿಸ್ತೀನಿ. ನೀವೆಲ್ರಿಗೂ ಒಳ್ಳೆಯದಾಗಲಿ. ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಗು ಅಷ್ಟೇ ಶಾಶ್ವತ. ಮನುಷ್ಯನಿಗೆ ನಮಗೆ ಫ್ರೀಯಾಗಿ ಸಿಗೋ ಒಂದೇ ಒಂದು ಒಡವೆ ಅಂದರೆ ಅದು ನಗು ಅಷ್ಟೇ. ಅದು ಬಡವ ಶ್ರೀಮಂತ ಏನೂ ನೋಡಲ್ಲ ಅಲ್ವಾ? ನಾವು ಎಷ್ಟೇ ಕಷ್ಟದಲ್ಲಿದ್ದಾಗ ಒಂದು ಸರಿ ನಕ್ಬಿಟ್ರೆ ಸಾಕು, ಮುಖದ ಅಂದನೇ ಚೇಂಜ್ ಆಗಿಬಿಡ್ತದೆ ಅಲ್ವಾ? ಕೆ ಜಿ ಗಟ್ಟಲೆ ಒಡವೆ ಹಾಕೊಂಬಿಟ್ಟು ಮಕ ಗಂಟೆ ಹಾಕೊಂಡು ಅನ್ಕೊಂಡು ಕೂತಿದ್ರಿ, ಎಲ್ಲಿ ನಗು ಆಯ್ತದೆ? ಅದಕ್ಕೆಲ್ಲಿ ಅಂದ ಸಿಗುತ್ತೆ ಅಲ್ವಾ? ತಾಯಿ, ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ನ ಮುಖ ಗಂಟೆ ಹಾಕೊಂಡು ಕೂತ್ಕೊಂಡಿದ್ರಿ, ಏನು ಮಾತಾಡಲಿ ಹೇಳಿ ನಾನು? ಸುಶೀಲಕ್ಕ, ನಿಂಗೆಯಾ? ರವೀಣ ಹೇಳೋದ್ರ ಕಣೆ. ರವೀಣ, ಸುಶೀಲಕ್ಕಂಗೊಂದು 2 ಲೋಟ ಕಾಫಿ ಕೊಡಿಸು. ಓಕೆ. ಶ್ರೀರಾಮ್ ಪಬ್ಲಿಕ್ ಸ್ಕೂಲು ವತಿಯಿಂದ ಇದೇ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ಇಯರ್ ಅಲ್ಲ, ಈ ವರ್ಷದಲ್ಲಿ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ಶ್ರೀರಾಮ ಪಬ್ಲಿಕ್ ಸ್ಕೂಲ್ ವತಿಯಿಂದ. ರವಿ ಸರು ನಮ್ಮ ಸ್ಟುಡಿಯೋಗೆ ಬಂದು ಇನ್ವೈಟ್ ಮಾಡಿದಾಗ ನಂಗೆ ಭಾರಿ ಖುಷಿ ಆಯಿತು. ನಾನು ಬಹುಶಃ ಎಲ್ಲೂ ಮಕ್ಕಳು ಪ್ರೋಗ್ರಾಮ್ ಅಂದರೆ ನಾನು ಎಲ್ಲೂ ಮಿಸ್ ಮಾಡಲ್ಲ, ಖಂಡಿತ ಬರ್ತೀನಿ. ಯಾಕಂದರೆ ಈ ಸ್ಕೂಲ್ ಡೇಗಳ ಫಂಕ್ಷನಲ್ಲೇ ನಾವಿಷ್ಟು ಬೆಳೆಯೋದಕ್ಕೆ ಕಾರಣ ಆಯಿತು. ನಾನು 6ನೇ ಕ್ಲಾಸ್ ಇದ್ದಾಗ ನಮ್ಮ ಊರಲ್ಲೂ ಸ್ಕೂಲ್ ಡೇ ಮಾಡಿದ್ರೆ ಎಲ್ಲರ ಹತ್ರ ದುಡ್ಡು ಎತ್ಕೊಂಡು ನಾನು 6ನೇ ಕ್ಲಾಸಲ್ಲಿದ್ದಾಗ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿದ್ದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಪಾತ್ರ. ಅಲ್ಲಿ ಅವಾಗ ಬಣ್ಣ ಹಾಕಿದ್ದು ಇಲ್ಲ, ನಾನು ಏನಾದರೂ ಒಂದು ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ದು ಅವಾಗಲೇ 6ನೇ ಕ್ಲಾಸಲ್ಲಿದ್ದಾಗಲೇ. ನೋಡಿ, ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಬಂದಾಗ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಕಲೆಯಲ್ಲಿ ನಾವು ಸಾಧನೆ ಮಾಡಬೇಕು ಅನ್ನೋ ಒಂದು ದಾರಿಯನ್ನು ಹುಡುಕ್ತಾ ಹೋಗುತ್ತೆ ಮತ್ತು ಅದ್ರ ಬಗ್ಗೆ ಗಮನ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಶಾಲೆಯಲ್ಲಿ ಕಲೆ, ಸಾಹಿತ್ಯ, ಆಟ ಇದೆಲ್ಲದಕ್ಕೂ ಗಮನವನ್ನು ಕೊಟ್ಟು ಮಕ್ಕಳ ಒಂದು ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೋ ಆ ಶಾಲೆ ನಿಜವಾಗ್ಲೂ ಉನ್ನತವಾಗಿ ಬೆಳೆಯುತ್ತೆ. ಆ ಉನ್ನತವಾಗಿ ಬೆಳೆಯೋದಕ್ಕೆ ನಮ್ಮ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಅವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಶಾಲಾ ವಾರ್ಷಿಕೋತ್ಸವನ ಇಷ್ಟೊಂದು ಅದ್ಧೂರಿಯಾಗಿ ನೋಡಿರೋದು ನಾನು ಇದೇ ಫಸ್ಟ್ ಟೈಮು. ನಾನು ಎಲ್ಲ ಸುಮಾರು ಸ್ಕೂಲ್ಗಳಿಗೆ ಹೋಗಿದ್ದೀನಿ, ಆದರೆ ಇಷ್ಟೊಂದು ಅದ್ಧೂರಿಯಾಗಿ ಸೆಟ್ ಹಾಕಿ ಇಷ್ಟೊಂದು ಲೈಟಿಂಗ್ಸ್ ಹಾಕಿ ಹಿಂಗೆಲ್ಲ ಮಾಡಿ ಭಾರಿ ಖುಷಿ ಆಗ್ತೈತೆ. ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನಂಗೆ ಮಕ್ಕಳಿಗೆ ಏನು ಇಷ್ಟನೋ ಅದ್ರ ಕಡೆ ಗಮನ ಕೊಡಿಸಿ, ವಿದ್ಯೆ ಜೊತೆಗೆ ಅವ್ರಿಗೆ ಕಲೆ ಬಗ್ಗೆ ಇಷ್ಟನಾ ಅದಕ್ಕೊಂದು ಸ್ವಲ್ಪ ಟ್ರೈನಿಂಗ್ ಕೊಡಿಸಿ, ಆಟದ ಬಗ್ಗೆ ಇಷ್ಟನಾ ಆಟದ ಕಡೆ ಒಂದಷ್ಟು ಟ್ರೈನಿಂಗ್ ಕೊಡಿಸಿ, ಆಗ ಮಕ್ಕಳಿಗೆ ಎಲ್ಲ ಒಂದು ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಇಲ್ಲಿವರೆಗೂ ನಾನು ಬಂದಮೇಲೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಲ್ವ? ಜಾಸ್ತಿ ಮಾತಾಡಿದೆ ಅನ್ನಿಸ್ತೈತೆ ಅಲ್ವಾ? ಕಾಮಿಡಿ ಮಾಡ್ಬೇಕಾ, ಇನ್ನೊಂದೆರಡು ಭಾಷಣ ಮಾಡಬೇಕಾ? ಈ ಭಾಷಣ ಅಂದ್ರೆ ಸಾಕು, ಅದೇ ಡಗ್ ಅನ್ನೋದು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಏನಪ್ಪ ಅವನು ಯಾರ ಮುಖ ಕಾಣ್ತಿಲ್ಲ, ಲೈಟ್ ಹಿಂದ್ಗಡೆ ನಿಂತ್ಕೊಬಿಟ್ಟವನೆ. ಇರಲಿ, ಓಕೆ. ಈಗ ಇನ್ನೂ ಮೇಡಮ್ ಎಲ್ಲ ಮಾತಾಡಬೇಕು. ಒಂದಷ್ಟು ಮಿಮಿಕ್ರಿ ಮಾಡ್ತೀನಿ. ಇದು ಯಾರು ಮಿಮಿಕ್ರಿ ಅಂತ ಕಂಡುಹಿಡಿಬೇಕು, ಓಕೆನಾ? ಗ್ಯಾರಂಟಿನಾ? ಯಾರು ನನ್ನ ಮಿಮಿಕ್ರಿಯನ್ನು ಕಂಡುಹಿಡಿತಾರೋ
ಅವ್ರಿಗೆ 5,000 ನಗದು ರೂಪಾಯಿಗಳನ್ನು ನಮ್ಮ ತಾಯಣ್ಣ ಕೊಡಲ್ಲ. ಕಂಡಿಡೀರಿ ಸಾಕು. ಆಮೇಲೆ ಅಪ್ಪಿ ತಪ್ಪಿ ಕೊಡ್ತೀನಿ ಅಂದು ನಾನು ನಿನ್ಗುಟ್ಟು ಎಲ್ಲ ಬಂದು ಆಮೇಲೆ ಅಣ್ಣ 5,000 ಕೊಡೋಣ 5,000 ಕೊಡೋಣ ಅಂದು. ಇಲ್ಲ, ಓಕೆ ಕಂಡಿಡಿತೀರಾ? ಆದರೆ ಒಂದು ಒಳ್ಳೆ ಗಿಫ್ಟ್ ಇದೆ. ಆ ಗಿಫ್ಟ್ ಏನು ಅಂತ ಹೇಳ್ತೀನಿ, ಓಕೆನಾ? ರೆಡಿ? ಶಿವನೇ ಶಂಭುಲಿಂಗ. ಇದೇನಿಲ್ಲ ಇದು? ಶ್ರೀರಾಮ ಪಬ್ಲಿಕ್ ಸ್ಕೂಲಲ್ಲಿ 8 ಜನ ಸೇರ್ಕೊಂಬಿಟ್ಟು ಅವರೆಲ್ಲ ಶಿವನೇ ಆರಿಕೇಶ್ವರ. ಮುಂದಿನ ಸರಿ ಬರುವಾಗ ಈ ಸ್ಕೂಲಲ್ಲಿ ಇರೋರಿಗೆಲ್ಲರಿಗೂ ಒಂದು ಒಳ್ಳೆ ಗಿಫ್ಟ್ನ ತಂದು ಕೊಡ್ತೀನಿ. ಏನಂತೀಯ ಶಿವ? ಶಿವನೇ ಶಂಭುಲಿಂಗ. ಅಲ್ಲೋಡ್ಲ ಇಲ್ಲಿ ಸುಶೀಲಾಕ ಯಾಕೋ ತಲೆ ಮೇಲೆ ಟವಲ್ ಹಾಕ್ಯಂಗೆ ಕುಂತ್ಕೊಂಡದೆ. ಶಿವನೇ ಆರಿಕೇಶ್ವರ. ಯಾರ್ದೋ? ಒಂದು ನಿಮಿಷ, ಇಲ್ಲಿ ಅಕ್ಕ ಮೌನವಾಗಿದ್ದಾರೆ. ಯಾರ್ದು ಅಂತ ಹೇಳಬೇಕು. ಈ ಥರ ಮುಖ ಮಾಡ್ಕೊಂಡಿದ್ರೆ ನಂಗೆ ಇಷ್ಟನೇ ಆಗಲ್ಲ. ಅಕ್ಕನ ನಗಿಸ್ಲೇಬೇಕು. ಇದು ನಂಗೆ ಭಾರಿ ಚಾಲೆಂಜು. ಒಂದು ನಿಮಿಷ ಅಕ್ಕ, ಇದು ಯಾರ್ದಕ್ಕ? ಅಕ್ಕ, ಇದು ಯಾರ್ದಕ್ಕ ಮಾತಾಡಿದ್ದು? ಅಕ್ಕ, ಅಯ್ಯೋ ಅಕ್ಕ, ಇದು ಯಾರ್ದು? ಹಾಂ, ಚೆನ್ನಾಗಿ ಹೇಳ್ದೆ, ಮುಂದ್ಗಡೆ ಕುಂತ್ಕೊಂಡೆಯ. ಅಕ್ಕ ಯಾರ್ದಕ್ಕ? ಅಕ್ಕ ಮೇಡಮ್ ಹೆಸರೇನು? ಬುಡಿ ಆತಾಗಿ ಮೇಡಮ್ ಯಾಕೋ ಈ ಕಡೆ ಗಮನನೂ ಕೊಡ್ತಾ ಇಲ್ಲ. ಅಪ್ಪ ನೀನು ಏನಾದ್ರು ಮಾಡ್ಕೋಗು, ನನ್ನ ಕಡೆ ಮಾತ್ರ ನೋಡಬೇಡ ಅಂತವ್ರೆ ಮೇಡಮ್. ಮೇಡಮ್ ನಿಮ್ಮ ಕಡೆ ನೋಡೋದಿಲ್ಲ. ಬುಡಿ ಆತ ಗೋಲೆತ್ತಿಗೆ ಬಯ್ಯ. ಬಾಯಿಜಾನ್, ನಾನು ಯಾರ್ದು ಮಾಡಿದೆ ಬಾಯಿಜಾನ್? ಯಾರ್ದು ಗೊತ್ತಿಲ್ಲ. ಇರಲಿ ಅಪ್ಪ, ನೀನು ಹೇಳ್ತೀಯ, ನನ್ನ ಕಡೆ ನೀನು ಹೇಳ್ತೀಯ ಗ್ಯಾರಂಟಿಯ? ನಂಗೆ ಯಾಕೋ ಡೌಟು, ಮೇಡಮು ನನ್ನ ಹೆಂಡತಿ ಕಡೆಯವ್ರ ಅಂತ. ಹಾಂ, ಹೌದಾ? ಯಾಕೋ ಕಾಲು ಎಳಿಬೇಕು ಅಂತಲೇ ರಿಪ್ಲೈ ಕೊಡ್ತಾಯಿಲ್ಲ. ಇರಲಿ, ಬಾಯಿ ಜನ್ ಬಿಟ್ಬಿಡೋಣ. ಮೇಡಮ್ ಯಾರ್ದು? ಆಹಾ ಆಹಾ, ಅಯ್ಯೋ ಕರೆದು ಮರ್ಯಾದೆ ತೆಗಿಸ್ಕೊಳ್ಳೋದು ನಾನೇ ಅನ್ನಿಸ್ತದೆ ಕಣ್ರು. ಓಕೆ, ಇನ್ನೊಂದು ಓಕೆನಾ? ಇದು ನಾನು ಯಾರನ್ನು ಕೇಳ್ತೀನಿ ಅವ್ರಿಗೆ ಅವ್ರು ಹೇಳ್ಬೇಕಿದು, ಯಾರು ಹೇಳ್ಬೇಡ್ರಿ. ಓಕೆ. ಹಾಂ, ಅಯ್ಯೋ ಮಾಡೋದ್ಕಿಂತ ಮೊದಲೇ ಕೈ ಎತ್ಕೊಂಡು ಕುಂತಿದ್ದೀರಲ್ಲೋ, ತಡೀರಿ. ಅಯ್ಯಯ್ಯೋ ಎತ್ತೋ ಸರಿ ಅದು ತುಂಬಂಗಿಲ್ಲ, ಇದು ಸರಿ ಅಂದಿಲ್ಲ. ಬಂದ್ಬಿಟ್ರ ಅದು ಪಬ್ಲಿಕ್ ಸ್ಕೂಲು, ಒಳ್ಳೇದಾಗುತ್ತೆ ಬಂದ್ರು. ಎತ್ತೋ ಸರಿ ಈ ವಾಕಣ್ಣು ಸಕಲ ಚಾರಿ ಅಂದ್ರೆ ಸುಮ್ಕೇನಾ? ಯಾರ್ದು? ಯಾರ್ದು? ರಾಜ್ಕುಮಾರ್ ಅವ್ರದ್ದು. ಅಪ್ಪ ನೀನೇನೋ ಪರವಾಗಿಲ್ಲ, ಇಲ್ಲಿ ಯಾರ ಕಣ ಉಮಾಶ್ರೀ ಅವ್ರದ್ದು ಅಂತವ್ರಲ್ಲ. ನೀ ಕಪ್ಪು ಕನ್ನಡ ಕಾಯ್ಕಂದ್ರೆ ಏನೋ ನಿನ್ನ ಹೆಸರು? ಮದನ ಮೋಹನ. ಆಯಿತು ಸರ್, ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗ್ನಿಲ್ಲ. ಏನು ಸರ್? ಜ್ಯೂಸಿ. ಜ್ಯೋತೀಶ್ವರಪ್ಪ ಅವರೇ, ಈಗ ನಾನು ಮಾಡಿದ್ದು ಯಾವುದು? ಓ, ನೀವು ಎದ್ರು ಸೀದಾ ಕಾರ್ಡ್ ತಗೊಂಡೇ ಬಂದ್ರಿ. ಇರಲಿ ಗುರುಗಳೇ, ಈಗ ನಾನು ಮಾಡಿದ್ದು ಯಾವುದು ಮಿಮಿಕ್ರಿ? ಒಂದು ನಿಮಿಷ ದಯವಿಟ್ಟು ಇದಕ್ಕೋಸ್ಕರನೇ ನಾನು ಕಾದಿದ್ದೆ. ನಾನು ಯಾರ್ದು ಮಾಡಿದ್ದೀನಿ ಅಂತ ದೇವ್ರನ್ನೇ ಕಂಡಿಡ್ದುಬಿಟ್ಟವ್ರು ಇವರು. ನೀವೆಲ್ಲ ಕೇಳಿಸ್ಕೊಂಡು ಸುಮ್ಗೆ ಯಾರು ಮಾತಾಡಬೇಡಿ. ನನಗೆ ಇವತ್ತು ಖುಷಿ ಆಯ್ತೈತೆ ನಾನು ಯಾರ್ದು ಮಾಡಿದ್ದೀನಿ ಅಂತ. ಗುರುಗಳೇ ಹೇಳಿ. ಮುನಿಕೃಷ್ಣ ಅವ್ರದ್ದು ಫಸ್ಟ್ ಹೇಳಿದ್ರಲ್ಲ, ಅದು ಹೇಳಿ. ಕಾಶಿನಾಥ್. ನಮ್ಮ ತಾಯಣ್ಣ ಇನ್ನು ಯಾರನ್ನೂ ಕೇಳಲ್ಲ ಕಣ್ರು. ಇಲ್ಲಿ ಮುಗಿಬಿಡ್ತ ಅಣ್ಣ, ನೀನು ಕಂಡಿಡ್ದಿದ್ಕೊಂದು ದೊಡ್ಡ ಸಲ್ಯೂಟ್ ಕಣ. ಅಲ್ಲ ಅಣ್ಣ, ಕಾಶಿನಾಥ್ ಅವ್ರದ್ದು ಅಂದಲ್ಲ, ಅದು ಹೆಂಗಣ್ಣ ಕಾಶಿನಾಥ್ ಅವ್ರದ್ದು ಅಂದ್ರಿ? ಅಣ್ಣ ನಮಸ್ಕಾರ ಕಣ. ಈ ಕಾರ್ಡ್ ನಾನು ಮನೇಲಿ ಮಾಡಿಕತ್ತೀನಿ. ಯಾರ್ದು? ನಿಂದು? ಕಾಪಿನಾಡು ಚಂದು. ಅಪ್ಪ ನಿಂದು ಹ್ಯಾಪಿ ಬರ್ತಡೇ ಇವತ್ತು. ರಾಹುಲ ಚೆನ್ನಾಗಿದ್ದೀನಪ್ಪ.
ಇವನು ಮಾಡಿದ ಕಾಮಿಡಿಗೆ ಒನ್ಸ್ ಮೋರ್ ಅನ್ಬೇಕು ನಾನೀಗ. ಒಂದು ನಿಮಿಷ, ನಿಂಗೆ 2 ಪ್ಲೇಟ್ ಕೊಡಿಸ್ತೀನಿ ಇರು. ಅಮ್ಮ ಅಮ್ಮ ತಾಯಿ, ನಾನು ಯಾರ್ದಮ್ಮ ಮಾಡಿದ್ದು? ಆಹಾ ಆಹಾ, ಈ ನಗು. ಹಾಂ ಮುಸ್ರಿ, ಒಂದು ನಿಮಿಷ ಅಣ್ಣ, ಇನ್ನೊಂದು ಮೈಕ್ ಏನಾದ್ರು ಇದ್ರೆ ಕೊಡಿ, ನಿಮ್ಮ ತಮ್ಮ ಅಂತೀನಿ ಅವ್ರಿಗೆ. ಈ ಸೌಂಡ್ ಅವ್ರು ದಯವಿಟ್ಟು. ಅಲೋ ಬ್ರದರ್, ಕೊಡ್ತಾ ಇದ್ದಾರಾ ಬ್ರದರ್? ಅವ್ರಿಗೆ ಕೊಡಿ. ಅವ್ರಿಗೆ ಯಾಕೆ ಗೊತ್ತಾ, ಆ ವಿಡಿಯೋಗ್ರಾಫರ್ ಇದ್ರು, ವಿಡಿಯೋ ಮಾಡ್ಕೊಳಪ್ಪ ಅಂಚೂರ. ಮುಸ್ರಿ ಕೃಷ್ಣಮೂರ್ತಿ. ಅಪ್ಪ ಬದುಕಡ್ಡೆ. ಅಮ್ಮ ನಿಮ್ಮ ಹೆಸರು ಹೇಳಿ. ಮೈಕ್ ಅಲ್ಲೇ ಕೊಡೋ, ಮೈಕ್ ಚಾರ್ಜ್ ಮಾಡ್ತಾ ಇದೀಯ ಇಷ್ಟು ಅಂತ. ನೇತ್ರ. ನೇತ್ರ, ನಿಮ್ಮ ಮಾತು ಕೇಳಿ ನಾನು ಆದೆ ಪವಿತ್ರ. ಥ್ಯಾಂಕ್ ಯು ಸರ್. ಪವಿತ್ರವಾಗೋಗ್ಬಿಟ್ಟೆ ಹಂಗೆ. ಸರಿ, ಈಗ ಇನ್ನೊಂದು ಪಟ್ಟದ ಕಂಡಿಡ್ಬೇಕು, ಓಕೆನಾ? ಓ, ಇವನು ಯಾರು ನನ್ನ ಹೆಂಡತಿ ಕಡೆನೇ ಇರ್ಬೇಕಾ ಅಂತ ಮಾತಾಡಿದ್ರೆ ಕೈ ಎತ್ತವನೆ. ಸರ್, ನಿಮ್ಮ ಪತ್ರಿಕೆ ಇಲ್ಲೇ ಇಟ್ಟಿರ್ತೀನಿ, ಏನು ಬೇಜಾರು ಮಾಡ್ಕೊಂಬಿಡಿ. ನೀವು ಕಂಡಿಡ್ದಿದ್ದು ಭಾರಿ ಖುಷಿ ಆಯ್ತು, ಕಾಶಿನಾಥ್ ಅವ್ರದ್ದು ಅಂತ. ಓಕೆನಾ? ಈ ಧ್ವನಿ ಯಾರ್ದು ಅಂತ ಹೇಳಿ. ಹಾಂ, ಹೋದ್ವಾ ಬಂದು ಹೊರಗಿರ್ಬೇಕು. ಇದೇನು ದೀಪಾವಳಿ ನೋಡಿ ಪಟಾಕಿಗನ್ನ ಅನ್ಕೊಂಡಿದ್ಯಾ? ಟ್ರಿಗರ್ ಕೊತ್ತ ಅಂದ್ರೆ ಒಂದೇ ಬಲೆ ಇಟ್ಟು ಹೆಸರಿಗೆ ಅನ್ಕೊಂಡ್ರಾಗ ಹೋಗ್ತೀರಾ? ಏನ್ರೋ ಇದು? ಹೋದ್ವಾ ಬಂದು ಹೊರಗಿರ್ಬೇಕು. ಇದೇನು ಸಾಮಾನ್ಯವಾದ ಸ್ಕೂಲ್ ಅನ್ಕೊಂಡಿದ್ಯಾ? ಶ್ರೀರಾಮ್ ಪಬ್ಲಿಕ್ ಸ್ಕೂಲು ಚೆನ್ನಾಗಿದ್ಯಾ? ಯಾರ್ದು? ಒಂದೇ ನಿಮಿಷ, ನಾನು ಹೇಳೋರ ಇದು ಗೆಸ್ಟ್ ಮಾಡಬೇಕು. ಅಮ್ಮ ಅಮ್ಮ, ನಿನ್ನ ತಮ್ಮ ಅಂತ ನೀನು ಹೇಳಲೇಬೇಕು ಕಣವ. ಹಾಂ ಲವ್, ನೀವೆಲ್ಲ ಏನೇನು ಹೇಳಿ ಮರ್ಯಾದೆ ಕಳಿಬಿಡಿ, ಸುಮ್ಕಿರಲ್ಲ. ಅಮ್ಮ ನಿಮ್ಮ ಹೆಸರೇನಮ್ಮ? ಹಾಂ, ಗಂಗಾಂಬಿಕೆ. ಹೇಮಲತಾ ಅವ್ರೆ, ನಾನು ಯಾರದ್ದು ಮಾಡಿದೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಲವರು ಸುಮ್ಮನೆ LED ನೋಡೋಕ್ಕೆ ಕೊಂದ್ಕೊಂಡಿದ್ರಿ. ಹಾಂ, ನನ್ನ ನೋಡೋಕ್ಕೆ ಥ್ಯಾಂಕ್ಸ್ ಕಣ. ಒಂದು ನಿಮಿಷ ಚೇಂಜ್ ಮಾಡೋಣ. ಅಜ್ಜಿ ನಿಮಗೆ ನಿಮ್ಗೆ ಕೇಳಂಗೆ ಇಲ್ಲ. ಇದು ಯಾಕವ ಅಲ್ಲಿ ಬಿಡ್ತಿಲ್ಲ, ಲೈಕ್ ಹೊಗೆ ಹುಡಿ ಏನಾರು ಹಾಯ್ಕೊಂಡಿದ್ದೆ ಹಂಗೆ ಇರಲಿ. ಇದು ಯಾರ್ದು? ಓಕೆ ಮಗ, ಥ್ಯಾಂಕ್ಸ್ ಕಣ. ಈಗ ಇನ್ನೊಂದು ಧ್ವನಿ, ಇದು ಯಾರ್ದು ಅಂತ ಕಂಡಿಡ್ಬೇಕು, ಓಕೆನಾ? ಓಯ್ ಮಂಡ್ಯದ ಗಂಡು, ರಾಗಿ ಮುದ್ದೆ ಉಂಡು ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಕುಚುಕು ಆಯ್ ಮುತ್ತ. ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಅವನು ಬೆಳೆಸ್ತಾನೆ ಬೆಳಿಬೇಕು. ಹಿಡ್ಕೋ ಗೊಂಬ್ಯಾ. ಯಾರ್ದು? ಆಹಾ ಆಹಾ, ಅಲ್ಲಲ್ಲ ತೇವರಣೆ ನನಗೆ ಬೇಜಾರಾಗದೆ ಗೊತ್ತಾ? ಈ ಧ್ವನಿನ ಹೊರ್ತೂರು ಸಂತೋಷ ಅನ್ನೋದು ಅಂತವನು. ಏನಪ್ಪ ಈಗ ಇನ್ನೊಂದು ಧ್ವನಿ. ಅಜ್ಜಿ ಈಗಲಾದ್ರೂ ಗೊತ್ತಾಯ್ತು ಯಾರ್ದು ಅಂತ? ಹೇಮಲತಕ್ಕ ಗೊತ್ತಾಯ್ತಾ? ಹೇಮಲತಕ್ಕಂಗೆ 2 ಪ್ಲೇಟ್ ಮಸಾಲೆ ಬರುತ್ತೆ. ಈಗ ಓಕೆ, ಇನ್ನೊಂದು, ಇದು ವಿಭಿನ್ನವಾದ ವಾಯ್ಸು, ಇದು ಯಾರು ಮಾಡೋಕ್ಕಾಗಿಲ್ಲ, ನಾನು ಮಾಡಿದ್ದೀನಿ ನೋಡಿ. ಕಂಡಿಡಿಯೋಕ್ಕಾದ್ರೆ ಕಂಡಿದ್ದೀನಿ, ಆಯಿತಾ? ಸಾಧ್ಯವಾದರೆ ಬೇರೆ ಏನೇನೋ ಹೇಳಿ ನನಗೆ ಇದು ಮಾಡಬೇಡಿ. ಹಾಂ, ಆಯಿತಾ? ಆಗಲೇ ಕೆಮ್ಮು ತಕ್ಕೊಂತಿದ್ಯಲ್ಲ. ಹಾಂ, ಇನ್ನು ಅದೇನು ಹೇಳ್ತಾರಲ್ಲ, ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮೊದಲೇ ಕರಿ ಕೊತ್ತಿ ಓಡಾಡ್ತಾ ಇರ್ತದಲ್ಲ ಹಂಗೆ, ಇನ್ನು ಟ್ಯಾಟ್ ಮಾಡೋದಕ್ಕೆ ಮೊದಲೇ ಕೆಮ್ಕಂಗೆ ಕೂತವನು. ಸರಿ ಆಯ್ತು ಬಿಡು. ನಾನು ಜೀವನದಲ್ಲಿ ಇಷ್ಟೊಂದು ಜನ ನಾನು ಯಾವತ್ತೂ ನೋಡಿಲ್ಲ. ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಯಾವಾಗಲೂ ಚಿರುಣೆ ಆಗಿರ್ತಾನೆ. ನಾನು ಎಲ್ಲಿಂದ ಇಲ್ಲಿಗೆ ಬಂದ್ರೂ ಈ ಶ್ರೀರಾಮ್ ಸ್ಕೂಲ್ನ ನಾನು ಯಾವತ್ತೂ ಮರೆಯೋದಿಲ್ಲ. ದಟ್ ಈಸ್ ರಾಜರಾಜ ರವಿವರ್ಮ. ಈ ಜನ್ಮದಲ್ಲಿ ನಾನು ಈ ಮಿಮಿಕ್ರಿನ ಎಲ್ಲೂ ಮಾಡಲ್ಲ. ನನಗೆ ಅಲ್ಲೆಲ್ಲ ಹೋಗಿರೋದಲ್ಲ ಮರ್ಯಾದೆ, ಇಲ್ಲಿ ವಿರಾಟ್ ಕೊಹ್ಲಿ ಇದು ಅಂತ್ಯಲ್ಲೇ ಅಪ್ಪ. ಅವ್ರು ಯಾರೋ ಹುಚ್ಚ ವೆಂಕಟ್ ಅವ್ರದ್ದು ಒಂದಕ್ಕೊಂದು ಸಂಬಂಧನೇ ಇರುವರು. ನೀನು ಹೇಳ್ದೆ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದ ಮಿಮಿಕ್ರಿಗೆ ಅಮಿತಾಬ್ ಬಚ್ಚನ್ ಅಂದ್ಬಿಟ್ಟು ಆಮೇಲೆ. ಯಾರ್ದು? ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಏನಪ್ಪ ನಿನ್ನ ಹೆಸರು? ಹಾಂ, ಅಜಯ್. ಕಂಡೆ ಅಜಯ್ ಮುಖವ ಕಂಡೆ. ಅಪ್ಪ ಅಮ್ಮ ಬಂದಿದ್ದಾರ?
ಮದುವೆ ಆಗೈತಾ ಮನೆಯವ್ರು ಬಂದವ್ರಾ? ಯಾರು ಬಂದ್ರೆ ಸುಮ್ಮನೆ ಓಡ್ ಬಂದಿದ್ಯಾ? ಸೇಫ್ಟಿಯಾಗಿ ಮನೆಗೆ ಹೋಗು. ಓಕೆ, ಇನ್ನು ಲಾಸ್ಟ್ ಒಂದು ಮಿಮಿಕ್ರಿ. ಇದು ಯಾರ್ದಂತ ಕಂಡಿಡ್ಬೇಕು, ಓಕೆನಾ? ಆಹಾ, ನೋಡು, ಇನ್ನು ಟ್ಯಾಟ್ ಮಾಡೋದಕ್ಕೆ ಮೊದಲೇ ಹುಚ್ಚ ವೆಂಕಟ್. ನನ್ನ ಮಗಂದು ನಾನು ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಪಟೋಟೋ ವೆಂಕಟೇಶ. ನಾನೇ ಬರ್ದಿರೋ ಒಂದು ಸಾಂಗ್ ಇದೆ, ಆಡ್ಲಾ? ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ಹೇಳ್ಬೇಡ ಪರದೇಶಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಬ್ಯಾಗು ಇಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಇಡಿ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಆಹಾ, ಇದು ಬೇಕಾಗಿತ್ತು ಆ್ಯಕ್ಚುಲಿ. ಈ ಶಾರುಖ್ ಖಾನ್ ಅಂದಲ್ಲ, ಇವನು ಯಾರೋ ಬರೀ ಹಿಂದಿ ಸಿನಿಮಾ ನೋಡೋನು ಅನಿಸುತ್ತೆ. ಆಗ್ಲಿಂದ ವಿರಾಟ್ ಕೊಹ್ಲಿ, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್. ಅಲ್ಲಿ ನೋಡಿ ಇದ್ರೆ ಹೇಮಲತಕ್ಕಂಥರ ಇರಬೇಕು. ತಲೆನೇ ಕೆಣಿಸ್ಕತೆ ಇಲ್ಲ. ಅಕ್ಕ, ನೀವು ಯಾರು ಭಾಷಣ ಕಾಯ್ತಾ ಇದ್ದೀರಿ ಅಂತ ಹೇಳ್ಬಿಡಿ, ಅವ್ರಿಗೆ ಮೈಕ್ ಕೊಟ್ಬಿಡ್ತೀನಿ ಅಂತ. ರಾಹುಲ್ಗೆ ನೋಡು, ಬರೀ ಒಂದು ಬೆಳ್ಳುಳ್ಳಿ ಕಬಾಬಲ್ಲಿ ಎಷ್ಟು ಪಾಪ್ಯುಲರ್ ಆಗವನೇ. ಒಳ್ಳೇದಾಗಲಿ. ಅಳ್ಳಾಡಿಸ್ತಾರೆ. ಎಲ್ರೂ ನೋಡಿ ತುಂಬ ಖುಷಿ ಆಯಿತು. ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಗು ಅಷ್ಟೇ ಶಾಶ್ವತ. ಏನಪ್ಪ? ಇಲ್ಲ ಮಾಡಲ್ಲ. ಯಾಕೆ ಹೇಳು? ಯಾಕೆ ಮಾಡಲ್ಲ ಕೇಳು? ಯಾಕೆ ಅಂತ ತಾಳ್ಮೆಯಿಂದ ಕೇಳು. ವರ್ತೂರು ಸಂತೋಷನ ಮಾಸ್ಟರ್ ಪೀಸು, ಅವರೇ ಬರಬೇಕು, ಅವ್ರನ್ನೇ ಕರೆಸ್ತೀನಿ ಇಲ್ಲಿಗೆ. ಇಲ್ಲಿ ಡಾಲರಲ್ಲಿ ಅವ್ರು ನೋಡಿ, ವರ್ತೂರು ಸಂತೋಷಣ. ಆಯಿತಾ? ಅವರೇ ಬರಬೇಕು, ಅವರೇ ಮಾತಾಡಬೇಕು. ಬರ್ತಾರೆ, ಇನ್ನೊಂದು ಅರ್ಧ ಗಂಟೆಲಿ ಬಂದರು ಹೇಳೋಕ್ಕಾಗಲ್ಲ. ಆರಾಮಕ್ಕೆ ಆಯ್ತೇ ರೀ. ಬರ್ತಾರೆ ಸುಮ್ಕಿರಿ. ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ ಪುಟ್ಟ ಕಲಾವಿದರ ಮೇಲೆ ಯಾವಾಗಲೂ ಇರಲಿ. ಇಲ್ಲಿವರೆಗೂ ಆಶೀರ್ವಾದ ಮಾಡಿದ್ರೆ ಮುಂದೆನೂ ಆಶೀರ್ವಾದ ಮಾಡಿ ನಿಮ್ಮನ್ನ ನಗಿಸ್ತೀನಿ ಅಂತ ಹೇಳ್ತಾ, ನನ್ನ ಈ ಒಂದು ಸಣ್ಣ ಭಾಷಣ ಅಂದ್ಕೊಳ್ಳಿ, ಕಾಮಿಡಿ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಿಮ್ಮೆಲ್ರಿಗೂ ನಾನು ಚಿರುಣಿಯಾಗಿರ್ತೀನಿ. ಬರಲಿ ಒಂದು ಜೋರ ಚಪ್ಪಾಳೆ. ಈಗ ನಮ್ಮ ಆತ್ಮೀಯ ಕಲಾವಿದರು ಚಿಲ್ಲರ್ ಮಂಜು ಅವರು, ಮಾನಸ್ ಅವರು ಬಂದವ್ರೆ. ಇನ್ನೊಂದಷ್ಟು ನಗಿಸ್ತಾರೆ, ಕಾಮಿಡಿ ಮಾಡ್ತಾರೆ. ವೆಯ್ಟ್ ಮಾಡಿ. ಅದಾದಮೇಲೆ ಮತ್ತೆ ಇನ್ನೂ ಕೆಲವು ಅತಿಥಿಗಳು ಬರ್ತಾರೆ. ಸರ್ಪ್ರೈಸ್ ಆಗಿದೆ. ಥ್ಯಾಂಕ್ ಯು.